ಎಲ್ರಿಗೂ ನಮಸ್ಕಾರ. ಸುದ್ದಿ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾವಿವತ್ತು ಇಲ್ಲಿ ಸೇರಿರೋದು ಮೇಘ ಚಿತ್ರದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ. ಮೇಘ ನಿಮಗೆ ಮೇಘ ಅಂದ ತಕ್ಷಣ ಎಲ್ರಿಗೂ ಒಂದು ಫೀಲಿಂಗ್ ಬರೋದು ಮಳೆ ಮೋಡ ಅಂತ. ಪ್ರೀತಿಯನ್ನು ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಅವ್ರ ವ್ಯಾಖ್ಯಾನನೇ ಬೇರೆ ಇರುತ್ತೆ. ಕೆಲವರು ಪ್ರೀತಿಯನ್ನು ಮೋಡ ಅಂತಾರೆ, ಮಳೆ ಅಂತಾರೆ, ಪ್ರಕೃತಿ ಅಂತಾರೆ, ಧರೆ ಅಂತಾರೆ. ಆದರೆ ಈ ಸಿನಿಮಾದಲ್ಲಿ ಪ್ರೀತಿ ಹಾಗೂ ಸ್ನೇಹಕ್ಕಿರುವಂತಹ ಒಂದು ಸಣ್ಣ ಎಳೆ ಏನು ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಮೇಘ ಫೀಲಿಂಗ್ಸ್ ಆರ್ ಲೈಕ್ ಕ್ಲೌಡ್ಸ್ ಅಂತ. ಸೊ ನಾನು ಈ ಕತೆ ಮಾಡಬೇಕಾದ್ರೆ ಮೋಡ ಎಲ್ಲೋ ಹುಟ್ಟಿ ಮಳೆ ಆಗುತ್ತೆ, ಇದ್ರ ಮೇಲೆ ಕತೆ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಆ ಮೋಡಗಳು ಎಷ್ಟೇ ದೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತವೆ, ಬಟ್ ಎಲ್ಲೋ ಹೋಗಿ ಮಳೆ ಆಗುತ್ತೆ. ಆ ಮಳೆ ಆಗಬೇಕಾದ್ರೆ ಒಂದಷ್ಟು ಒಳ್ಳೇದಾಗುತ್ತೆ. ಸೊ ಮಳೆನ ಪ್ರೀತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಈ ಸಿನಿಮಾಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಮತ್ತು ಅಪ್ಪ ಮಗಂದು ಒಂದು ಬಾಂಡಿಂಗ್. ಸೊ ಅಪ್ಪ ತುಂಬ ಟ್ರೈ ಮಾಡ್ತಿರ್ತಾರೆ ಮಗನಿಗೆ ಫ್ರೆಂಡ್ ಆಗಬೇಕಂತ. ಅವ್ರು ಯಾವತ್ತೂ ಅಪ್ಪ ಆಗಬಾರ್ದಂತ ಡಿಸೈಡ್ ಮಾಡಿರ್ತಾರೆ. ಇದು ಕತೆ ಅಂದ. ಸೊ ಈ ಸಿನಿಮಾಲ್ಲಿ ನಟರಂಗ ಅವರಿದ್ದಾರೆ, ರಾಜೇಶ್ ನಟರಂಗ, ಮತ್ತು ನಮ್ಮ ಸೋಬ್ರಾಜ್ ಸರ್ ಇದ್ದಾರೆ, ತರಂಗ ವಿಶ್ವ, ನಾಗೇಂದ್ರ ಶಾ, ಮತ್ತು ಜೈರಾಮು, ಸೌರಭ್ ಕುಲಕರ್ಣಿ, ತುಂಬ ಜನ ಇದ್ದಾರೆ. ಕಿರಣ್ ರಾಜ್, ಕಾಜಲ್ ಕುಂಡೂರ್ ಹೀರೋಯಿನ್ನು ಬರ್ತಿದ್ದಾರೆ. ಶೂಟಿಂಗಲ್ಲಿ ಇದ್ದಾರೆ ಸರ್, ಇನ್ನು 2 ನಿಮಿಷದಲ್ಲಿ ಇರ್ತಾರೆ. ಬರ್ತಾ ಇದ್ದಾರೆ ಸರ್, ಬರ್ತಿದ್ದಾರೆ ಸರ್. ನಾವು ವರ್ಕ್ ಮಾಡ್ತಿದ್ದೆ ಒಂದು ಕಂಪ್ನಿಲಿ, ಸಿಮೆನ್ಸ್ ಅಂತ. ಆಮೇಲೆ ಸಾರ್ ಪರಿಚಯ ಆಯಿತು, ಕೋವಿಡ್ ಬಂತು, ಆಮೇಲೆ ಸಾರ್ ಜೊತೆ ಜಾಯ್ನ್ ಆದೆ. ಸೊ ಫೈನಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದಕ್ಕೆ ನನ್ನ ಬ್ರದರ್ ಯತೀಶು ಮತ್ತು ನನ್ನ ಫ್ರೆಂಡ್ ಯತೀಶ್ ಆ್ಯಂಡ್ ರಮೇಶ್ ಅಂತ ಸಪೋರ್ಟ್ ಮಾಡಿದ್ರು. ಸೊ ಒಂದು ಮೂವಿ ಮಾಡಿದ್ವಿ. ಸಿನಿಮಾ 2012 ಸರ್. ಹಾಂ ಬಿಟ್ಟಿದೆ, ಕೆಲಸ ಇಲ್ಲ, ಇದೇ ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀನಿ. ಹೌದು ಸರ್. ಸಿನಿಮಾ 45 ಡೇಸ್ ಶೂಟ್ ಆಗಿದೆ ಸರ್. ಸೊ ಚಿಕ್ಕಮಂಗ್ಳೂರು, ಮಂಗಳೂರು, ತೀರ್ಥಹಳ್ಳಿ, ಮೈಸೂರು, ಬೆಂಗಳೂರು, ಸೊ ಇಷ್ಟು ಕಡೆ ಶೂಟ್ ಆಗಿದೆ. ಮೈಸೂರಲ್ಲೂ ಶೂಟ್ ಆಗಿದೆ. ಸೆನ್ಸಾರಲ್ಲಿದೆ ಸರ್, ಸೆನ್ಸಾರಲ್ಲಿದೆ. ಹೌದು, ಅದೇ ಸರ್ ರಿಲೀಸ್ ಮತ್ತೆ ನಾವು ಇವೆಂಟ್ ಮಾಡಿ, ಟ್ರೈಲರ್ ಇವೆಂಟ್ ಮಾಡಿ ಅವಾಗ ಕನ್ಫರ್ಮ್ ಮಾಡ್ತೀವಿ. ಹಾಂ ಸರ್, ಕ್ಲೌಡ್ಸ್ ಅಂದರೆ ಫೀಲಿಂಗ್ಸ್ ಲೈಕ್ ಕ್ಲೌಡ್ಸ್ ಅಂತ. ಸೊ ಇಬ್ಬರು ಅದ್ರದ್ದು ಒಂದು ಕತೆ ಇದೆ ಸರ್. ಅದರೊಳಗಡೆ ಯಾಕೆ ಇಬ್ಬರು ಹೆಸರು ಸೇಮ್ ಆಯಿತು ಅಂತಲೂ ಒಂದು ಕತೆ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. 5 ಸಾಂಗ್ಸ್ ಇದೆ. ವಿಜಯ್ ಪ್ರಕಾಶ್ ಸರ್, ವಾಸುಕಿ ವೈಭವ್, ವಿಶ್ವನಾಥ್ ಹಾವೇರಿ, ಪೃಥ್ವಿ ಭಟ್ ಆಡಿದ್ದಾರೆ. ಸೊ ಇನ್ನೊಂದು ತರಂಗ ವಿಶ್ವವ್ರ ಕೈಲಿ ಆಡಿಸಿದ್ದೀವಿ. ಅದು ಬಂದು ಈಗಿನ ಜನ್ರೇಷನ್ ಸಾಂಗ್ ಅದು. ಸೊ ಇನ್ನು ನೆಕ್ಸ್ಟ್ ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತಿರ್ತೀವಿ. ಇಲ್ಲ ಸರ್, ಇಲ್ಲ ಸರ್, ಗುರುಗಳು 2 ಸಾಂಗ್ ಬರ್ಕೊಟ್ಟಿದ್ದಾರೆ, ನಾನು 3 ಟ್ರೈ ಮಾಡಿದ್ದೀನಿ ಅವ್ರ ಬ್ಲೆಸ್ಸಿಂಗಿಂದ. ಹಾಂ ಸರ್, ಆ್ಯಕ್ಟ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಸರ್ ಸಿಂಗರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಕೃಷಿ ಪ್ರೊಡಕ್ಷನ್ಸ್ ಮೂಲಕ ಮೇಘ ಚಿತ್ರವನ್ನು ನಿರ್ಮಾಣ ಮಾಡಿರೋದು ಯತೀಶ್ HR ಅವರು. ಸರ್, ತಮ್ಮ ಮಾತು ಮೇಘ ಬಗ್ಗೆ. ಎಲ್ಲರೂ ಸಾರಿ, ಸ್ವಲ್ಪ ಲೇಟ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ, ಇವೆಂಟ್ಗಳು ಗೊತ್ತಿರುತ್ತೆ. ಆ್ಯಕ್ಚುಲಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವೆಲ್ಲ ವರ್ಕಿಂಗ್ ಪ್ರೊಫೆಷನ್ಸ್, ನಿಮ್ಗೆ ಗೊತ್ತಿರೋ ವರ್ಕಿಂಗ್ ಪ್ರೊಫೆಷನ್ಸ್ ಹೇಗಿರುತ್ತೆ ಅಂತ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಯಾಷನ್ ಇತ್ತು. ಜೊತೆಗೆ ನಮ್ಮ ಬ್ರದರೇ ಡೈರೆಕ್ಟ್ ಆಗಿರೋದ್ರಿಂದ ಆ ಸ್ಕ್ರಿಪ್ಟ್ ನಾವು ಕೇಳಿದಾಗ, ನೀವು ಅವಾಗಲೇ ಹೇಳ್ತೀರಿ ಲವ್ ಮೂವಿ ಇರೋದ್ರಿಂದ ಸಾಂಗ್ಸ್ಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ. ಸರ್, ಲವ್ ಅನ್ನೋದು ಬರೀ ಹುಡುಗ ಹುಡುಗಿ ಮಧ್ಯನೇ ಇರಲ್ಲ, ಫ್ರೆಂಡ್ಶಿಪ್ಪಲ್ಲೂ ಇರುತ್ತೆ. ಅದೇ ಥರ ತಂದೆ ಮಗ ಪೇರೆಂಟಿಂಗಲ್ಲೂ ಇರುತ್ತೆ. ಸೊ ಅದೆಲ್ಲ ಸೇರ್ಕೊಂಡಿರೋದ್ರಿಂದ ನಿಮ್ಗೆ 5 ಸಾಂಗು 5 ವೇರಿಯಂಟಲ್ಲಿದೆ. ನಾನು ಸಿನಿಮಾ ಕಂಪ್ಲೀಟ್ ಆದಮೇಲೆ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಈಗಿನ ಜನ್ರೇಷನಲ್ಲಿ
ನೀವು ನೋಡಿದ್ರೆ ಎರಾನಲ್ಲಿ ನಡೀತಾ ಇದೀವಿ ನಾವೀಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲೂ ಭಾವನೆಗಳಿಗೆ ಬೆಲೆ ಇಲ್ಲ, ಸಂಬಂಧಗಳಿಗೆ ಬೆಲೆ ಇಲ್ಲ. ಒಂಥರ ನಾವು ಎಲ್ಲರೂ ನಾರ್ಮಲ್ ಆಗಿ ಮಷಿನ್ಸ್ ಥರ ಜೀವನ ನಡೆಸ್ತಾ ಇದೀವಿ ಈಗ ಆ್ಯಕ್ಚುಲಾಗಿ. ಸೊ ಅದನ್ನ ಎಲ್ಲನೂ ಸೇರಿಸಿ ನಿಮಗೆ ಈ ಮೂವಿನಲ್ಲಿ ಕೂತ್ಕೊಂಡಾಗ ನನಗೆ ತುಂಬ ನಂಬಿಕೆ ಇದೆ, ಪ್ರತಿಯೊಬ್ಬ ವ್ಯೂವರ್ಸು ಈ ಮೂವಿ ನೋಡಿ ಆಚೆ ಬಂದಾಗ ಯಾವುದೋ ಒಂದು ಸೀನಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಈ ಮೂವಿಗೆ. ಕೆಲವೊಬ್ರು ಖುಷಿ ಪಡ್ತಾರೆ, ಓಕೆ ನಾನು ಸರಿಯಾಗಿ ಮಾಡಿದೆ, ಇದ್ರ ಪ್ರಕಾರ ಮಾಡ್ತೀನಿ. ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋಬೋದು, ಕೆಲವೊಬ್ರು ಇದು ಮಿಸ್ಟೇಕ್ ನಾನು ಮಾಡಿದ್ದೀನಿ, ಐ ವಾಂಟ್ ಟು ಕರೆಕ್ಟ್, ಈಗ ಮುಂದೆ ಹೋಗಿ ನಾನು ಸರಿ ಮಾಡ್ಕೋತೀನಿ ಅನ್ನೋ ಲೆವೆಲ್ಗೆ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಇದು ಇಟ್ ನಾಟ್ ಓನ್ಲಿ ಕಮ್ಯುನಿಕೇಟ್, ಇಟ್ ಕನೆಕ್ಟ್ ಅಂತ ನಾವು ಮೊನ್ನೆ ಒಂದು ಮ್ಯಾಗ್ಝಿನಲ್ಲಿ ಬರೆದಿದ್ರು. ಆ್ಯಕ್ಚುಲಿ ಅದೆಲ್ಲ ಸ್ಟೋರಿ ಇದು ಮಾಡಿದ್ಮೇಲೆ ಸೊ ನಾವೊಂದು 4-5 ಪೀಪಲ್ ಫ್ರೆಂಡ್ಸು ಜಾಯ್ನ್ ಆದ್ವಿ ಎಲ್ಲ, ಯತೀಶು ಮತ್ತು ರಮೇಶು, ಇವರು ಡೈರೆಕ್ಟರ್ ಚರಣ್ ಎಲ್ಲರೂ ಜಾಯ್ನ್ ಆಗಿ ಈ ಥರ ನಾರ್ಮಲಿ ಏನಂತಂದರೆ ಒಂದು ಫ್ಯಾಷನ್ ಆಗಿರಬೇಕು ಸಿನಿಮಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಫ್ಯಾಷನ್ ಜೊತೆಗೆ ಪ್ಯಾಷನ್ ಇರಬೇಕು ಸಿನಿಮಾ ಮಾಡಬೇಕಂದ್ರೆ. ನಾರ್ಮಲಿ ಏನೋ ಒಂದು ಸ್ಕ್ರಿಪ್ಟ್ ಇದೆ, ಒಂದು ಲೊಕೇಶನ್ಸ್ ಇದೆ, ಶೂಟ್ ಮಾಡ್ಬೋಣ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನೀವು ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಸರ್ ಥ್ಯಾಂಕ್ ಯು, ನಿರ್ಮಾಪಕರಿಗೆ ಧನ್ಯವಾದಗಳು. ಸೊ ಕಿರಣ್ ಅವರು ಚಿತ್ರದ ನಾಯಕ ನಟ, ಈಗಾಗಲೇ ಸಿನಿಮಾಗಳನ್ನು ಮಾಡಿದ್ದೀರಿ. ಅದಕ್ಕಿಂತ ಮೇಘ ಏನು ಸ್ಪೆಷಲ್ಲು, ಜೊತೆಗೆ ಕಿರಣ್ ರಾಜ್ ಎಲ್ಲೇ ಹೋದರೂ ಕೂಡ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕ್ರಿಯೇಟರ್ ಕೂಡ ಹೌದು. ಸೊ ಮೇಘ ಎಷ್ಟು ಸ್ಪೆಷಲ್, ಎಷ್ಟು ವಿಭಿನ್ನ ಅಂತ? ಪ್ರತಿಯೊಬ್ಬರಿಗೂ ನಮಸ್ಕಾರ. ಮೊದಲನೇದಾಗಿ ಸಾರಿ ಸ್ವಲ್ಪ ಲೇಟ್ ಆಯಿತು. ಮೇಘ ಚಿತ್ರದಲ್ಲಿ ನನ್ನ ಪ್ರಕಾರ ನನ್ನ ಪಾತ್ರ ನಾನು ಮಾಡ್ತಿರೋ ಬೇರೆ ಪ್ರಾಜೆಕ್ಟಿಂದ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸಿನಿಮಾ ಅನ್ನೋದು ಒಂದು ರೀತಿ ಮೊದಲಿಂದನೂ ಒಂದು ಮೆಸೇಜನ್ನು ರೀಚ್ ಮಾಡಿಸುತ್ತೆ, ಒಂದು ಮೆಸೇಜ್ ಕೊಡುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಬರ್ತಿರೋ ಸಿನಿಮಾದಲ್ಲಿ ಒಂದು ಇಮೋಷನ್ ಕೂಡ ಜನಕ್ಕೆ ಟ್ರಿಗರ್ ಆದರೆ ಇಮೋಷನಿಂದ ಏನೋ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಮ್ಮ ಮೂವಿಯಲ್ಲಿ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಬುಲೆಟ್ ಗಾಡಿ ಗಿಫ್ಟ್ ಮಾಡಿದ್ದೆ. ಸೊ ದ್ಯಾಟ್ಸ್ ದ ಇಂಪ್ಯಾಕ್ಟ್ ಒಂದು ಸಿನಿಮಾ ಆಡಿಯನ್ಸ್ ಮೇಲೆ ಕೊಡುತ್ತೆ. ಈ ಒಂದು ಮೂವಿಯಲ್ಲಿ ರಿಲೇಷನ್ಶಿಪ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಅದನ್ನು ಯಾವ ರೀತಿ ಓವರ್ಕಮ್ ಮಾಡಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಒಂದು ಕತೆ ಇದೆ. ಆ್ಯಂಡ್ ಆ ಕಥೆಯಲ್ಲಿ ಒಂದು ಟ್ರಾವೆಲ್ ಇದೆ. ಆ ಟ್ರಾವೆಲ್ ಅವ್ನ ಜರ್ನಿ, ಅವ್ನ ಲೈಫಲ್ಲಿ ಯಾವ ರೀತಿ ಇಮೋಷನ್ಸ್ ಟ್ರಾವೆಲ್ ಆಗುತ್ತೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಪರ್ಸ್ನಲಿ ಅನಿಸುತ್ತೆ ಅವ್ರಿಗೆ ಇಮೋಷನ್ಸ್ ಮೇಲೆ ತುಂಬ ಚೆನ್ನಾಗಿ ಹೋಲ್ಡ್ ಇದೆ. ಬಿಕಾಸ್ ಸುಮಾರು ಇಮೋಷನ್ಸ್ನ ಅವರು ಪರ್ಸ್ನಲ್ ಲೈಫಲ್ಲಿ ಫೀಲ್ ಮಾಡಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಅವ್ರು ಏನೇನು ಅಂದ್ಕೊಂಡಿದ್ರು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಮೇಘಾ ಟೀಸರ್ ಲಾಂಚ್ ಇದೆ. ಸೊ ಪ್ರತಿಯೊಬ್ಬರು ಅದನ್ನು ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಹೌದು, ನಮ್ಗೆ ಆ್ಯಕ್ಚುಲಿ 6 o'clock ಅಂತ ಇತ್ತು. ಸಡನ್ಲಿ ಟೈಮ್ ಚೇಂಜ್ ಆಗಿದ್ದಕ್ಕೆ ಅಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಲೇಟ್ ಆಗೋಯಿತು. ರಿಲೀಸ್ ಆಗ್ತಿರೋದು ಎರಡನೇದು. ಸರ್ ಬೇರೆ ಏನಾದರೂ ಪ್ರಶ್ನೆ? ಆ್ಯಕ್ಷನ್ ಇದೆಯಾ ಕೇಳ್ತಿದ್ದಾರೆ. ಆ್ಯಕ್ಷನ್ ಇದೆ, ಬಟ್ ದ ಸೆಂಟರ್ ಆಫ್ ದ ಸ್ಟೋರಿ ಆ್ಯಕ್ಷನ್ ಅಲ್ಲ, ಇಮೋಷನ್ಸ್ ಇದೆ. ಬಟ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ವೇಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದಾಗ ಇವತ್ತಿನ ಜನ್ರೇಷನಲ್ಲಿ ಆ್ಯಕ್ಷನ್ ಕೇಳ್ತಾರೆ. ಸೊ ಅದಕ್ಕೆ ಆ್ಯಡ್ ಮಾಡಿದ್ವಿ. ಬಟ್ ಆರ್ಗ್ಯಾನಿಕ್ ಆಗಿದೆ, ಅಂದರೆ ನಿಮಗೆ ತುಂಬ ಫೋರ್ಸ್ಫುಲಿ ಅದನ್ನು ಪ್ಲಾಂಟ್ ಮಾಡಿರೋ ಥರ ಕಾಣಿಸಲ್ಲ. ಇಟ್ಸ್ ವೆರಿ ಆರ್ಗ್ಯಾನಿಕ್. ಆ್ಯಂಡ್ ಇವತ್ತಿನ ಜನ್ರೇಷನ್ಗೆ ಒಂದು ಈಗ ಕಾಲೇಜಲ್ಲಿ ಫೈಟ್ ನಡೆದ್ರೆ ಅದು ಯಾವ ರೀತಿ ಇರುತ್ತೆ ಅದನ್ನು ಅದೇ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಲೈಕ್ ತುಂಬ ಎಕ್ಸಾಜುರೇಟ್ ಮಾಡಿದೆ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ ಥರ ಚಾಲೆಂಜಸ್ ಏನೂ ಬರಲಿಲ್ಲ. ಕೆಲವೊಂದು ಇಮೋಷನ್ಸ್, ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಏನಾಗುತ್ತೆ ಅಂದರೆ ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ನಡೆದಿರಲ್ಲ. ಬಟ್ ಒಂದು ಸ್ಟೋರಿ ಕೇಳಿದಾಗ ಆ ಒಂದು ಸಿಚುವೇಶನ್ನ ಪೋರ್ಟ್ರೇ ಮಾಡೋದು ಇರುತ್ತೆ. ಅದು ಮೆಂಟಲಿ ಕೆಲವೊಂದು ಸಲ ನಿಮಗೆ ಬೇರೆ ಥರ ಇಂಪ್ಯಾಕ್ಟ್ ಮಾಡುತ್ತೆ. ನಾನು ಹೇಳಿದಾಗೆ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಗಾಡಿ ಗಿಫ್ಟ್ ಮಾಡಿದ್ದೆ. ಬಿಕಾಸ್ ದ್ಯಾಟ್ ಆ ಒಂದು ಸೀನ್ ನನಗೆ ಮೆಂಟಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು. ಬಿಕಾಸ್ ನಾವು ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ನಾವು ಪ್ರತಿಯೊಂದು ಪ್ರೀತಿಗೂ ಬೆಲೆ ಕೊಡ್ತೀವಿ. ಬಟ್ ಕೆಲವೊಂದು ಕಡೆ ತಂದೆ ತಾಯಿ ಪ್ರೀತಿ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದಷ್ಟು ಪಾಯಿಂಟ್ಸ್ ಇದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಇವತ್ತು ಹೇಳ್ಬೋದು ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಯಾ ಸರ್ 22 ಅಂದರೆ ಹಾಂ 22 ಲಾಸ್ಟ್ ಇಯರ್. ಸೊ ನಾವು ಅಂದರೆ ಒಂದು ಸ್ಟ್ರೆಚಲ್ಲೇ ಮುಗಿಸಿದ್ದಾರೆ. ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿದ್ರು. ಓಕೆ, ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ.
ಥ್ಯಾಂಕ್ ಯು ಸೋ ಮಚ್ ಕಿರಣ್ ರಾಜ್ ಅವ್ರು. ಚೆನ್ನಾಗಿದೆ, ಟೈಟಲ್ ಟೀಸರ್ ಚೆನ್ನಾಗಿದೆ ಅಂದಾಗ ಅಲ್ಲಿ ಫ್ರೇಮ್ಸ್ ಅಥವಾ ಶಾರ್ಟ್ಸ್ ನಾವೇನು ನೋಡ್ತೀವಿ ಅದನ್ನು ಸುಂದರವಾಗಿ ಶೂಟ್ ಮಾಡಿರೋದು ಗೌತಮ್ ಅವರು. ತಮ್ಮ ಮಾತು. ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಪ್ಲೀಸ್ ಬನ್ನಿ. ನಾನು ಮತ್ತು ಡೈರೆಕ್ಟರ್ ಇಬ್ಬರು ತುಂಬ ವರ್ಷಗಳಿಂದ ಪರಿಚಯ, ಇಬ್ಬರು ಫ್ರೆಂಡ್ಸ್ ಹೆಚ್ಚಲ್ಲಿ. ಸೊ ಹಂಗಾಗಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸರಿ, ಇಷ್ಟು ಶಾರ್ಟಾ? ಸರಿ, ಅಷ್ಟೇ. ಹೌದು, ಸೊ ಅವರೇ ಶೂಟ್ ಮಾಡಿ ಅವರೇ ಎಡಿಟ್ ಮಾಡಿರೋದಲ್ವಾ, ಹಾಗಾಗಿ ತುಂಬ ಟ್ರಿಮ್ ಮಾಡಿದೆ. ಸರಿ, ಏನಾದರೂ ಸಿನಿಮಾ ಬಗ್ಗೆ ಹೇಳ್ತೀರಾ? ಇಲ್ಲ, ಎಲ್ಲ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಏನೂ ಹೇಳಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಸ್ವೀಟ್. ಓಕೆನಾ ಸರ್, ಈಗ ನಾಗೇಂದ್ರ ಪ್ರಸಾದ್ ಸರ್ನ ಮಾತನಾಡ್ಸೋಣ. ಓಕೆ, ಸೊ ಚಿತ್ರದ ನಾಯಕಿ ಕಾಜಲ್ ಕುಂದರ್ ಅವರು. ಸೊ ಕಾಜಲ್ ಕುಂದರ್ ಒಬ್ರು. ಸೊ ಮೇಘ, ನಿಮ್ಮ ಪ್ರಕಾರ ಮೇಘ ಏನು? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಅದಕ್ಕೆ ನಮ್ಮ ಟೀಸರ್ ನಿಮ್ಮ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮೇಘ ಒಂದು ತುಂಬ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ, ಇದರಲ್ಲಿ ಬರುತ್ತೆ. ಕಿರಣ್ ಅವ್ರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಇಮೋಷನ್. ಸೊ ಇಮೋಷನ್ಸ್ನ ಇಟ್ಕೊಂಡು, ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ, ಸರ್ ಹೇಳ್ದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್. ಸೊ ಯಾ, ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ರಿಲೀಸ್, ಹೋಪ್ಫುಲಿ ವೆರಿ ಸೂನ್. ಥ್ಯಾಂಕ್ ಯು. ಸಾರಿ, ಯಾ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಮೇಘಾನೇ. ದ್ಯಾಟ್ ಈಸ್ ದ ಯುನಿಕ್ನೆಸ್ ಐ ಥಿಂಕ್. ನಮ್ಮಿಬ್ಬರು ಕ್ಯಾರೆಕ್ಟರ್ ಹೆಸರು ಮೇಘ. ವಿ ಬೋತ್ ಪ್ಲೇ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ತುಂಬ ಲೈಕ್ ವೆರಿ ನಾಟ್ ವೆರಿ ಬಟ್ ಸಮ್ಟೈಮ್ಸ್ ನಾವು ಹೀಗೆ ಕನ್ಫ್ಯೂಸ್ಡ್ ಆಗಿರ್ತೀವಿ, ಎಸ್ಪೆಷಲಿ ಕಾಲೇಜಲ್ಲಿ ಇರುವಾಗ. ನಮ್ಮ ಲೈಫ್ ಬಗ್ಗೆ ಆಗಲಿ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಮುಂದೆ ಏನು ಮಾಡಬೇಕು, ಇವಾಗ ಏನು ನಡೀತಿದೆ, ತುಂಬ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜಲ್ಲಿ. ಸೊ ಆ ಸ್ಟೇಜಲ್ಲಿ ಈ ಕ್ಯಾರೆಕ್ಟರ್ ಹೆಂಗೆ ಹೋಗುತ್ತೆ, ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ, ಏನು ಜರ್ನಿ ಆಗುತ್ತೆ, ಇದೆಲ್ಲ ನಾವು ಫಿಲ್ಮಲ್ಲಿ ನೋಡಬೇಕು. ಆಫ್ಟರ್ ಬಾಂಡ್ರವಿ ಆದಮೇಲೆ, ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಮಾಡಿರೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಅವರಿಗೆ. ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಶ್ರೀವಿದ್ಯಾ, ಮೇಘ ಚಿತ್ರದ ವಹಿಸಿದ್ದೀರಿ. ಮೇಘ ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವಿದ್ಯಾ. ಏನು ಅಂದರೆ, ಮೇಘದಲ್ಲಿ ನಂದು ಒಂದು ಚಿಕ್ಕ ಪಾತ್ರ. ಆ ಚಿಕ್ಕ ಪಾತ್ರ ಆಗಿದ್ರೂ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ. ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದರೆ, ನನಗೆ ಶೂಟಿಂಗ್ ಮಾಡೋಕ್ಕೆ ಸಿಕ್ಕಿದ್ದು 2 days. ಆ 2 daysಲ್ಲಿ ನಾನು ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡಿದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ. ನನ್ನ ಚಿಕ್ಕ ಪಾತ್ರ, ಬಟ್ ಚೆನ್ನಾಗಿದೆ ಅದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ರೀವಿದ್ಯಾ. ದರ್ಶನ್ ಅವರು ನೋಡಿದ್ರಿ, ಮಾತಾಡಿ, ನೀವು ಮಾತಾಡಿದ್ಮೇಲೆ ಅವ್ರನ್ನ ಮಾತಾಡಿಸ್ತೀವಿ. ಆ್ಯಕ್ಚುಲಿ ಈ ಸಿನಿಮಾಗೆ ಗೌತಮ್ ಸರ್ ಕ್ಯಾಮರಾಮನು, ಅವ್ರು ಬ್ಯುಸಿ ಇದ್ದ ಕಾರಣ ಮಧ್ಯ ನಾನು ಬಂದು ಒಂದಷ್ಟು ಮುಗಿಸ್ಕೊಡ್ಬೇಕಾಗಿ ಬಂತು ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಒಂದು ನಿಮಿಷ ಕೊಟ್ಟೆ. ಸಂಭಾಷಣೆ ಎಲ್ಲವೂ ಬರೆದಿರೋದು ಚರಣ್ ಅವರೇ. 2 ಹಾಡು ತಾವು ಬರೆದು ಕೊಟ್ಟಿದ್ದೀರಿ. ಮೇಘ ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಎಲ್ಲವೂ ಬರಬೇಕು. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲದರಲ್ಲೂ ಕೈ ಆಡಿಸ್ತಾ ಇರ್ತೀವಿ ನಾವು. ಅದನ್ನು ರೂಢಿಸ್ಕೊಂಡಿದ್ದಾರೆ ಅಷ್ಟೇ. ಚರಣ್ ನನ್ನ ಜೊತೆ ಒಂದಷ್ಟು 1-2-3 ವರ್ಷಗಳ ಕಾಲ ಜರ್ನಿ ಚರಣ್ದು. ನಾನೇನು ಬೇರೆ ಸಿನಿಮಾ ಮಾಡುವಾಗ, ಹಾಡು ಬರೆಯುವಾಗ ಎಲ್ಲ. ಸೊ ಒಂದಷ್ಟು ಮಾತು, ಸಿನಿಮಾ ತಿಳುವಳಿಕೆ ಇದನ್ನೆಲ್ಲ ಇಟ್ಕೊಂಡು ಈಗ ಅವರು ಸಿನಿಮಾ ಮಾಡಿದ್ದಾರೆ. ನನಗೆ ಒಂದು ಅನಿಸಿದ್ದು, ಎಲ್ಲರೂ ಎಮೋಷ್ನಲ್ ಆಗಿ ತುಂಬ ಕಥೆ ಬಗ್ಗೆ ಆಗಲಿ, ಪಾತ್ರಗಳ ಬಗ್ಗೆ ಆಗಲಿ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಎಮೋಷ್ನಲ್ ಆಗಿ ಎಂಥ ಪ್ರತಿಯೊಬ್ಬರು ಬಳಸಿದ್ರು. ಕಥೆ ಎಮೋಷ್ನಲ್ ಆಗಿದೆ, ದ ಕ್ಲೌಡ್ಸ್ ಆಫ್ ಎಮೋಷನ್, ಏನೋ ಈ ಥರದ್ದೆಲ್ಲ
ಫೀಲಿಂಗ್ಸ್ ಆರ್ ಈ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ಸೊ ಈ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದಾರೆ, ವೆಲ್ ಆ್ಯಂಡ್ ಗುಡ್. ಇನ್ನು ಮುಂದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಬೇಕು, ಈ ಸ್ಕ್ರಿಪ್ಟ್ ಅಲ್ಲ. ಯಾಕೆಂದರೆ ಎಲ್ಲರೂ ಹೊಸಬರಾಗಿರೋದ್ರಿಂದ, ನಿರ್ದೇಶಕರು, ನಿರ್ಮಾಪಕರು, ಆಲ್ಮೋಸ್ಟ್ ಎಲ್ಲರೂ ಹೊಸ ಕಲಾವಿದರು ಎಲ್ಲರೂ ಆಗಿರೋದ್ರಿಂದ ಸಿನಿಮಾ ಬಿಡುಗಡೆಗೆ ಬೇಕಾದಂಥ ಒಂದು ಜಾಣ್ಮೆ ಇದೆಯಲ್ಲ, ಅದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ನಿಂದ ಆಚೆಗಿದೆ. ಆ ಗೋಡೆ ಈ ಗೋಡೆಯಿಂದ ಆಚೆ ದಾಟಿ ಸಿನಿಮಾ ಬಿಡುಗಡೆ ಆಗಲಿ ಅಂತ ಹಾರೈಸ್ತೀನಿ. ಹಾಗೆ ಮೇಘ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಟೀಸರ್. ಇಬ್ಬರು ನಾನು ಬಾಂಡ್ ರವಿಯಲ್ಲಿ ಇವರು ಕಾಜಲ್ ಅವರ ಪಾತ್ರ ನೋಡಿದ್ದೀನಿ, ಆ್ಯಂಡ್ ಹಾಗೆ ಕಿರಣ್ ಅವ್ರನ್ನ ಭಾಳಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀನಿ. ಈಗ ನೋಡಬೇಕಾದ್ರೆ ಬಹಳ ಸಹಜವಾಗಿ ಇಬ್ಬರು ಭಾಳ ಎಷ್ಟು ಸಹಜವಾಗಿತ್ತು ಅವರ ಮಾತು, ಅವರ ಧ್ವನಿಯ ಏರಿಳಿತ, ಯಾವುದೋ ಒಂದು ಸಿನಿಮ್ಯಾಟಿಕ್ ಆದಂಥ ಅನ್ನಿಸ್ಲಿಲ್ಲ ನನಗೆ. ಟೀಸರ್ ಒಂದು ಸಿನಿಮ್ಯಾಟಿಕ್ ಆಗಿದೆ, ಒಂದು ಸಿನಿಮಾದ ಗ್ರಾಮರ್ ಒಳಗಿದೆ ಅಂತ ಅನ್ನಿಸ್ಲಿಲ್ಲ. ಅದರ ಆಚೆಗೆ ನಿಜವಾಗಿ ಎಮೋಷ್ನಲ್ ಆಗಿದೆ, ಫೀಲಿಂಗ್ ಆಗಿದೆ. ಗುಡ್, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಹಾರೈಸೋಕ್ಕಷ್ಟೇ ಬಂದಿದ್ದೀನಿ. ಟೀಸರ್ ಚೆನ್ನಾಗಿದೆ, ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ನಾನೊಂದು 2 ಹಾಡು ಬರೆದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈಗ ಕೇಳಿದ್ರೆ ಯಾವ ಹಾಡು ಅಂದರೆ ನೆನಪಿಲ್ಲ ನನಗೆ ಸರ್. ಇಲ್ಲ ಸರ್, ಆ ಮೇಘವೇ ಬೇರೆ. ಬಹುತೇಕ ಹೊಸ ಮಾಧ್ಯಮದ ಮಿತ್ರರು ಹೊಸಬರು ತುಂಬ ಜನ ಇದ್ದಾರೆ. ಮೇಘವೇ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಸಿನಿಮಾ ಕೂಡ ಮೇಘ ಸಿನಿಮಾ. ಟೀಸರ್ ಎಷ್ಟು ಚೆನ್ನಾಗಿದೆಯೋ ಟ್ರೈಲರು ಅಷ್ಟೇ ಚೆನ್ನಾಗಿರುತ್ತೆ. ಚರಣ್ ಮೇಲೆ ನನಗಿರೋ ವಿಶೇಷವಾದ ಭರವಸೆ ಏನು ಅಂತಂದರೆ, ಆತನಿಗೆ ರೆಗ್ಯುಲರ್ ಸಿನಿಮಾ ಸಿದ್ಧಸೂತ್ರಗಳು ಗೊತ್ತಿಲ್ಲ. ಯಾವಾಗ ಅದು ಗೊತ್ತಿಲ್ವೋ ತುಂಬ ನೈಜವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ, ನೈಜವಾಗಿ ಆಲೋಚಿಸ್ಲಿಕ್ಕೆ ಬರುತ್ತೆ. ಆ ನೈಜತೆಯನ್ನು ಕಾಪಾಡ್ಕೊಂಡು ಹೋಗಲಿ, ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗಲಿ. ಯತೀಶ್ ಅವ್ರು ಹಾಕಿರೋ ಬಂಡವಾಳ ಸಿನಿಮಾಗೆ ವಾಪಸ್ ಬರುವಂತಾಗಲಿ, ಚರಣ್ಗೆ ಇನ್ನಷ್ಟು ಸಿನಿಮಾ ಸಿಗಲಿ, ಕಲಾವಿದರಿಗೆ ಎಲ್ರಿಗೂ ಶುಭವಾಗಲಿ ಮತ್ತು ತಂತ್ರಜ್ಞರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಯತೀಶ್ ಅವರು ಮತ್ತು ನಿರ್ದೇಶಕರಾದ ಚರಣ್ ಅವರು ನಮ್ಮ ಅತ್ಯುತ್ತಮ ಫ್ರೆಂಡ್ಸ್ ಇಬ್ಬರು ತುಂಬ ವರ್ಷದಿಂದ. ಈ ಮೇಘ ಚಿತ್ರ 100 ದಿವಸ ಓಡಲಿ, ಮತ್ತು ಈ ಚಿತ್ರದಲ್ಲಿ ಅಭಿನಯಿಸಿದ ಎಲ್ಲ ಚಿತ್ರತಂಡ ಹಾಗೂ ತಂತ್ರಜ್ಞರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಕೂತ್ಕೊಳ್ಳಿ. ತ್ರಿವಿಕ್ರಮ್ ಸರ್ ಮತ್ತು MG ರಾಮಮೂರ್ತಿ ಸರ್ ತುಂಬ ನಮಗೆ ಗೈಡ್ ಮಾಡಿದ್ರು. ಆ್ಯಕ್ಚುಲಿ ನಾವು ಹೊಸಬ್ರು ಈ ಲೈನ್ಗೆ, ಒಂದು ಆಸೆ ಇತ್ತು ಮಾಡಬೇಕು. ಆ್ಯಕ್ಚುಲಿ ಈಗ ಇದೊಂದು ಅಪರ್ಚುನಿಟಿ ಸರ್ ನಮಗೆ, ಕನ್ನಡ ಭಾಷೆ, ಕನ್ನಡ ಜಲ ತೋರಿಸಿ. ಈ ಮೂವಿನಲ್ಲಿ ನೀವು ನೋಡ್ಬೇಕಂದ್ರೆ ಸುಮಾರು ಕರ್ನಾಟಕದ ಕೆಲವೊಂದು ಚೆನ್ನಾಗಿರೋ ಪ್ಲೇಸಸ್ನ ನೀವು ಇಲ್ಲಿ ಎಂಜಾಯ್ ಮಾಡ್ತೀರಾ. ನೀವು ಆಮೇಲೆ ಹೋಗ್ಬೋದು ಅಲ್ಲಿಗೆ, ಇದು ಹುಡ್ಕೊಂಡು ಹೋಗ್ತೀರಾ ಇದು ಎಲ್ಲಿ ಮಾಡಿದ್ದಾರೆ ಅಂತ. ಈಗ ನಡೀತಾ ಇದೆ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ, ಅಲ್ಲೇ ವಿಸಿಟ್ ಮಾಡಿ ಅಂತೆಲ್ಲ ಇದೆ. ಅದು ತುಂಬ ಎಂಜಾಯ್ ಮಾಡ್ತೀರಾ. ಅದಕ್ಕೆ ಈ ಕಾರ್ಯಕ್ರಮ ಮುಖಾಂತರ ನಾನು ತ್ರಿವಿಕ್ರಮ್ ಸರ್ಗೆ ಮತ್ತು MG ರಾಮಮೂರ್ತಿ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೊಟ್ಟಿರೋ ನೋಟ್ ಪ್ಯಾಡ್ ಹಿಂದೆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ, ಅಲ್ಲಿ ಕ್ವೆಶನ್ಸ್ ಬರುತ್ತೆ ಮೇಘ ಬಗ್ಗೆನೇ. ದಯಮಾಡಿ ತಾವೆಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಎಲ್ಲರೂ ನೋಟ್ ಪ್ಯಾಡ್ ತೊಗೊಂಡಿದ್ದೀರಲ್ಲ, ದಯಮಾಡಿ ಸ್ಕ್ಯಾನ್ ಮಾಡಿ ಆನ್ಸರ್ ಮಾಡಿ. ಇಲ್ಲ, ಈಗಲೇ ಮಾಡಬೇಕು. ಅವ್ರ ಸ್ಯಾಟಲೈಟ್ ಚಾನಲ್. ಓಕೆ, ಹಾಗಿದ್ರೆ ಓಕೆ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿ ನಾಗೇಂದ್ರ ಪ್ರಸಾದ್ ಸರ್, ಧನ್ಯವಾದಗಳು. ನೀವು ಬಂದಿದ್ದು ಬಹಳ ಸಂತೋಷ ಆಯಿತು. ಜೊತೆಗೆ ನಮ್ಮ ಇಡೀ ಚಿತ್ರತಂಡ, ನಮ್ಮ ಹೀರೋ ಕಿರಣ್ ರಾಜ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಇಬ್ಬರು ಮೇಘಕ್ಕೂ ಕೂಡ ಸ್ಪೆಷಲ್ ಏನು ಹೇಳಿ ಪವರ್ ಸಿಗಲಿ ಅಂತ ಆಶಿಸ್ತಾ, ಜೊತೆಗೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕೂಡ ಒಳ್ಳೆಯದಾಗಲಿ. ನಾಳೆ ಬರೀತಾರೆ ಸರ್ ಅವರು. ಅಲ್ಲ ಬರೀರಿ, ಇವಾಗ ಇನ್ಸ್ಟೆಂಟ್ ಆಗಿ ನಿಮ್ಗೇನೋ ಒಂದು ಇದು ಬರುತ್ತೆ ಸರ್. ಆ್ಯಕ್ಚುಲಿ ಅವರು ಶೂಟಿಂಗಲ್ಲಿ ಇತ್ತು. ಟೀಸರನ್ನು ವೀಕ್ಷಣೆ ಮಾಡಿ, ಜೊತೆಗೆ ಶೇರ್ ಮಾಡಿ.
ಸುದ್ದಿ ಪತ್ರಿಕೆ ಡಿಜಿಟಲ್ ಮಾಧ್ಯಮದ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಿಮ್ಮ ಸಮಯನ ಮೀಸಲಿಟ್ಟಿದ್ದಕ್ಕೆ. ಸೊ ಮೇಘ ಒಂದು ರೀತಿ ಹೊಸಬರ ತಂಡ, ಯಾಕಂದ್ರೆ ಗೌತಮ್ ಅವರು ಸಿನಿಮಾ ರಂಗದವರಲ್ಲ, ಆದರೂ ಕೂಡ ಒಂದು ಸಿನಿಮಾದ ಮೇಲೆ ಆಸೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ.